ಈಗ ನಾನು ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಇಂಡಿಯನ್ ಆಯಿಲ್ ಇದೆ. ಇಲ್ಲಿ ನೋಡಿ ಆಟೋದವರು ಈ ರಸ್ತೆಯಲ್ಲೂ ಆ ಸೆಂಟ್ ಮಾರ್ಕ್ಸ್ ರಸ್ತೆ ಪೂರ್ತಿ ಇಲ್ಲಿ ಕ್ಯೂ ನಿಂತಿದ್ದಾರೆ. ಇವರು ಇಲ್ಲಿ ಕ್ಯೂ ನಿಂತರೆ ಮಿನಿಮಮ್ ಒಬ್ಬರು ಒಂದು ಆಟೋಗೆ ಗ್ಯಾಸ್ ತೊಗೋಬೇಕಂದ್ರೆ 3 ಗಂಟೆಗಳ ಕಾಲ ಕ್ಯೂ ನಿಲ್ಬೇಕಾಗಿತ್ತಂತೆ. ನನಗೆ ನೆನಪಿದಂಗೆ ನಾವು ಚಿಕ್ಕವರಿದ್ದಾಗ ಅಕ್ಕಿ ತೊಗೋಬೇಕಂದ್ರೆ ಈ ರೀತಿ ಕ್ಯೂ ನಿಲ್ಬೇಕಾಗಿತ್ತು. ಮತ್ತೆ ನಮ್ಮನ್ನು ಅಂಥ ಸ್ಥಿತಿಗೆ ಕರ್ಕೊಂಡು ಹೋಗಿದ್ದಾವೆ ಇಂಥ ಸರ್ಕಾರಗಳು. ಬನ್ನಿ ಆಟೋದವ್ರನ್ನ ಮಾತಾಡ್ತಾನೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಸರ್, ಏನು ಇಶ್ಯೂ ಏನಾಗ್ತಿದೆ? ಯಾವ ರೀತಿ ಈ ರೀತಿ ಕ್ಯೂ ಇರುತ್ತೆ? ಏನು ಸಮಸ್ಯೆ ಏನಿದೆ? ಮೇಡಮ್, ಇಲ್ಲಿ ಒಂದು 10 ಬಂಕಲ್ಲಿ ಹೋದರೆ ಒಂದೇ ಬಂಕಲ್ಲಿ ಇರುತ್ತೆ. 9 ಬಂಕ್ ಕ್ಲೋಸ್ ಮಾಡಿದ್ದಾರೆ. ಪ್ರೈವೇಟ್ ಬಂಕಲ್ಲಿ ಯಾವುದ್ರಲ್ಲೂ ಸಿಗ್ತಾ ಇಲ್ಲ, ಇಲ್ಲೂ ಸಿಗ್ತಾ ಇಲ್ಲ. ಇಲ್ಲಿ ಇಂಡಿಯನ್ ಆಯಿಲ್ ಇದು ಬಂತು, ಇದು ಗೌರ್ಮೆಂಟ್ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಮಾತ್ರ ಸಿಗ್ತಾ ಇದೆ. ನೀವು ಬೆಳಗ್ಗೆ ಎಷ್ಟೊತ್ತಲ್ಲಿ ಕ್ಯೂ ನಿಲ್ಬೇಕಂದ್ರೆ? ಬೆಳಗ್ಗೆ ಅಂದರೆ ಯಾವಾಗಾದರೂ ಬಂದ್ರೂ ಅಷ್ಟೇ ಮೇಡಮ್. ಮಿನಿಮಮ್ ಒಂದು 200 ವೆಹಿಕಲ್ಸ್ ನಿಂತೇ ಇರುತ್ತೆ. ಯಾವಾಗಾದರೂ ಬನ್ನಿ. ಈ ಕಡೆ ಒಂದು 100 ಇರುತ್ತೆ, ಆ ಕಡೆ ಒಂದು 100. ಅಂದರೆ ನೀವು ಒಂದು ಗ್ಯಾಸ್ ಸಿಲಿಂಡರ್ ಹಾಕ್ಸಿದ್ರೆ ಎಷ್ಟು ದಿವಸ ಬರುತ್ತೆ? ನೀವು ಬಿಸ್ನೆಸ್ ಹೆಂಗೆ ಮಾಡ್ತೀರಾ ಇಲ್ಲಿ ನಿಂತು ಬಿಟ್ಟರೆ? ಮೇಡಮ್, 2 ದಿವಸಕ್ಕೆ ಒಂದ್ಸಲ ಹಾಕ್ಸ್ಬೇಕು. ಫುಲ್ ಟ್ಯಾಂಕ್ ಮಾಡಿದ್ರೆ 2 ದಿವಸ ಬರುತ್ತೆ. ಆಮೇಲೆ ಒಂದು ಅರ್ಧ ದಿವಸ ಇಲ್ಲಿ ಸ್ಪೆಂಡ್ ಮಾಡಬೇಕು ತಿನ್ಕೊಳ್ಳೋದಕ್ಕೆ. ಆಮೇಲೆ ಮತ್ತೆ ತಿರ್ಗಾಡಿ ಚಾಲೂ ಮಾಡಬೇಕು. ಅಂದರೆ ವಾರದಲ್ಲಿ ಒಂದು ದಿವಸ ಒಂದು 2 ದಿವಸ ಗ್ಯಾಸ್ಗೆ ಬರುತ್ತೆ. ವೇಸ್ಟ್ ಆಗ್ತದೆ ಗ್ಯಾಸ್ ನಿಂತ್ಕೊಳ್ಳೋದು. ಈಗ ನಮ್ಮಲ್ಲೂ ಸಾರಿಗೆ ಸಚಿವರಿದ್ದಾರೆ, ಮತ್ತು ಸರ್ಕಾರ ಇದೆ, ನಿಮ್ಮದೇ ಸಂಘ ಇದೆ. ಇವು ಸಂಘದ ಮೂಲಕ ಸರ್ಕಾರಕ್ಕೆ ಒತ್ತಡ ತರೋ ಪ್ರಯತ್ನ ಏನು ಮಾಡಲಿಲ್ಲ? ಯಾರು ಕೇಳಿಸ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ಸಂಘ ಇದೆ, ಬಟ್ ಸಂಘದವ್ರಿಗೆ ಮಾತು ಮಿನಿಸ್ಟರು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅವ್ರ ಕೈಗೆ ಸಿಗೋದಿಲ್ಲ. ಅವ್ರಿಗೆ ಏನು ನಮ್ಗೆ ಸಿಗೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ತಪ್ಪಿಸ್ಕೊಂಡು ಓಡಾಡ್ತಾರೆ. ನೋಡಿ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ನಾನು ಅಲ್ಲಿ ಉದ್ಧಾರ ಮಾಡಿದೆ, ಇಲ್ಲಿ ಉದ್ಧಾರ ಮಾಡ್ತಿದ್ದೀನಿ ಅಂತ ಹೇಳ್ಕೊತಿರಲ್ಲ. ಇಲ್ಲಿ ನೋಡಿ, ನಮ್ಮ ಆಟೋ ಚಾಲಕರು, ನಮ್ಮ ಬಾಂಧವರು, ಇವರು ಇಡೀ ನಮ್ಮ ಬೆಂಗಳೂರನ್ನು ಸುವ್ಯವಸ್ಥಿತವಾಗಿ ಇಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಇವತ್ತು ಅವ್ರ ಜೀವನ ಬೆಂದೋಗ್ತಾ ಇದೆ. ಯಾವ ಸರ್ಕಾರದಲ್ಲಿರುವ ಯಾರಿಗೂ ಎಲ್ಲ ನಾವು ದೇವರಾಜ ಅರಸು ಥರ ನಾವು ಆಡಳಿತ ಕೊಡ್ತಿದ್ದೀವಿ ಅಂತ ಹೇಳುವ ಮುಖ್ಯಮಂತ್ರಿಗಳು ಎಲ್ಲಿದ್ದೀರಾ? ನೋಡಿ, ಆಟೋ ಚಾಲಕರು ಇವತ್ತು ನೀವು ಇದನ್ನೆಲ್ಲ ಎಲ್ಲಾದರೂ ಯಾವ ಗೋಧಿ ಮೀಡಿಯಾನೂ ಹೇಳಲ್ಲ. ಜೊತೆಗೆ ಇವ್ರ ಕಷ್ಟಗಳನ್ನ ಕೇಳೋರು ಯಾರು? ನೀವು ಹಣವಂತರು MLAಗಳು ನಿಮ್ಮ ಸ್ಯಾಲ್ರಿ ಜಾಸ್ತಿ ಮಾಡ್ಕೋತೀರಾ, ಮತ್ತು ನಿಮ್ಗೆ IPL ಮ್ಯಾಚೇ ನೋಡಬೇಕು. ನಿಮಗೆ IPL ಮ್ಯಾಚ್ ನೋಡೋಕ್ಕೆ ನಾವು MLA ಮಾಡಬೇಕು. ನೀವು ಇನ್ನಾದರೂ ಬೀದಿಗಿಳಿರಿ, ಇಲ್ಲ ಅಂದರೆ ಜನ ನೀವಿರೋ ಕಡೆ ನುಗ್ತಾರೆ.